टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಭಾರತದ ಬಹುತೇಕ ಗಡಿ ರಾಜ್ಯಗಳಲ್ಲಿ ಅತ್ಯಂತ ಹೆಚ್ಚಿನ ಬಿಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ. ಪಠಾಣ್ಕೋಟ್ ನಿಂದ ಹಿಡಿದು ಭುಜ್ವರೆಗೂ ಕೂಡ ಸಂಪೂರ್ಣವಾಗಿ ಬ್ಲಾಕ್ಔಟ್ ಮಾಡಲಾಗಿತ್ತು. ಈಗ ಸಂಪೂರ್ಣವಾಗಿ ಈಗ ವಿದ್ಯುತ್ ಮತ್ತೆ ವಾಪಸ್ ಕೊಡಲಾಗಿದೆ. ಕರೆಂಟ್ ಎಲ್ಲಾ ನಗರಗಳಿಗೂ ಕೂಡ ವಾಪಸ್ ಕೊಡಲಾಗಿದೆ. ಮುಖ್ಯವಾಗಿ ಯಾಕಂತಂದ್ರೆ ಗಡಿ ಭಾಗದಲ್ಲಿ ರಾತ್ರಿ ಭಾರಿ ಪ್ರಮಾಣದಲ್ಲಿ ಶೆಲ್ಲಿಂಗ್ ಮತ್ತೆ ಕ್ಷಿಪಣಿ ದಾಳಿ ಆಗಿತ್ತು ಪಾಕಿಸ್ತಾನದಿಂದ. ಜಮ್ಮು ಕಾಶ್ಮೀರದಿಂದ ಹಿಡಿದು ಪಠಾಣ್ಕೋಟ್ ಹಾಗೂ ರಾಜಸ್ಥಾನದ ಜೈಸಲ್ಮೇರ್ ವರೆಗೂ ಕೂಡ ರಾತ್ರಿ ಇಡೀ ಕ್ಷಿಪಣಿ ದಾಳಿ ಆಗಿತ್ತು, ಶೆಲ್ಲಿಂಗ್ ಆಗಿತ್ತು. ಮತ್ತೆ ಸಂಪೂರ್ಣವಾಗಿ ನಾಗರಿಕರನ್ನ ಬಚಾವ್ ಮಾಡಬೇಕು, ಜೊತೆಗೆ ಸೇನಾ ನೆಲೆಗಳನ್ನ ಬಚಾವ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಈ ಗಡಿ ಭಾಗದ ನಗರಗಳನ್ನ ಬ್ಲಾಕ್ಔಟ್ ಮಾಡಲಾಗಿತ್ತು. ಈಗ ವಿದ್ಯುತ್ ಅನ್ನ ಮತ್ತೆ ವಾಪಸ್ ಮರುಕಲ್ಪಿಸಲಾಗಿದೆ. ಜೊತೆಗೆ ಭಾರತದ ಎಲ್ಲಾ ಸೇನಾ ನೆಲೆಗಳಾಗಿರ್ಬೋದು, ವಾಯು ನೆಲೆಗಳಾಗಿರ್ಬೋದು ಸಂಪೂರ್ಣವಾಗಿ ಸೇಫ್ ಆಗಿವೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಎಲ್ಲೂ ಕೂಡ ಹಾನಿಯಾಗಿಲ್ಲ ಅನ್ನುವಂಥದ್ದು. ಆದ್ರೆ ಉರಿ ಪ್ರದೇಶದಲ್ಲಿ ಮಾತ್ರ ರಾತ್ರಿ ಇಡೀ ಗುಂಡಿನ ಚಕಮಕಿ ನಡೆದಿದೆ. ಪಾಕ್ ಸೈನಿಕರು ಅಪ್ರಚೋದಿತ ದಾಳಿಯನ್ನ ಮಾಡಿದ್ದಾರೆ. ಕದನ ವಿರಾಮವನ್ನ ಪದೇ ಪದೇ ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ನಾಗರಿಕರು ವಸತಿ ಪ್ರದೇಶಗಳಿರುವ ಕಡೆ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಆರ್ಟಿಲ್ಲರಿ ಮಿಷಿನ್ ಗಳನ್ನ ಬಳಕೆಯನ್ನ ಮಾಡಿ ಭಾರತದ ಕಡೆ ದಾಳಿಯನ್ನ ಮಾಡಿದ್ದಾರೆ. ಇದರಲ್ಲಿ ಒಂದಿಬ್ಬರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಒಂದಷ್ಟು ಜನ ಗಾಯಗೊಂಡಿದ್ದಾರೆ. ಅವ್ರನ್ನೆಲ್ಲರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದುವರೆಗೂ ಕೂಡ ಪಾಕ್ ಅಪ್ರಚೋದಿತ ದಾಳಿಯಿಂದ ಒಂದು 65 ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. 16ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಮುಖ್ಯವಾಗಿ ಕಳೆದ 15 ದಿವಸಗಳಿಂದ ಈ ರೀತಿಯಾದಂತಹ ದಾಳಿಯನ್ನ ಪಾಕಿಸ್ತಾನ ಮಾಡ್ತಾ ಇರುವಂತಹದ್ದು ಮೊನ್ನೆಯಿಂದ ಅದು ತೀವ್ರ ಸ್ವರೂಪವನ್ನ ಪಡೆದಿದೆ. ಯಾಕಂತಂದ್ರೆ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮಾಡಿದ ಬಳಿಕ ಪಾಕ್ ಇನ್ನಷ್ಟು ಬೆದರಿದ ರೀತಿ ಕಾಣಿಸ್ತಾ ಇದೆ. ಹೇಗಾದ್ರೂ ಮಾಡಿ ಭಾರತದ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಈ ತರದ ಕೆಟ್ಟ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಿರುವಂತಹದ್ದು. ಮತ್ತೆ ಪಾಕಿಸ್ತಾನಕ್ಕೂ ಕೂಡ ತಕ್ಕ ತಿರುಗೇಟನ್ನ ಭಾರತ ಕೊಡ್ತಾ ಇರುವಂತಹದ್ದು. ಭಾರತ ಪ್ರಮುಖ ನಗರಗಳನ್ನ ಗುರಿಯಾಗಿಸಿಕೊಂಡು ಪ್ರತೀಕಾರವನ್ನ ತೀರಿಸಿಕೊಂಡಿದೆ ಅನ್ನುವಂಥದ್ದು ಹೇಳಲಾಗ್ತಿದೆ. ಮುಖ್ಯವಾಗಿ ಇಸ್ಲಾಮಾಬಾದ್ ಆಗಿರ್ಬೋದು, ಇಸ್ಲಾಮಾಬಾದ್ ನಿಂದ ಕರಾಚಿ ಪಾಕಿಸ್ತಾನಕ್ಕೆ ಪ್ರಮುಖ ವಾಣಿಜ್ಯ ನಗರ. ಯಾಕಂತಂದ್ರೆ ಇಡೀ ಪಾಕಿಸ್ತಾನದ ವಹಿವಾಟು ಎಲ್ಲ ನಡೆಯುವಂತದ್ದೇ ಕರಾಚಿಯಲ್ಲಿ. ಈ ನಗರವನ್ನೇ ಕೂಡ ಭಾರತದ ಸೇನೆಯ ದಾಳಿ ಮಾಡಿದೆ ಅನ್ನುವಂತಹ ನಿಟ್ಟಿನಲ್ಲಿ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಸಿಯಾಲ್ಕೋಟ್ ಮೇಲೂ ಕೂಡ ದಾಳಿ ಆಗಿದೆ. ಪ್ರಮುಖ ವಾಯು ನೆಲೆಗಳ ಮೇಲೂ ಕೂಡ ದಾಳಿ ಆಗಿರುವಂತಹದ್ದು. ಪಾಕಿಸ್ತಾನದ ಪ್ರಮುಖ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಭಾರತ ನಾಶಪಡಿಸಿದೆ. ಲಾಹೋರ್ ನಲ್ಲಿ ಇದ್ದಿದ್ದಂತಹ ಒಂದು ವ್ಯವಸ್ಥೆಯನ್ನು, ರಕ್ಷಣಾ ಕವಚವನ್ನೇ ಕೂಡ ನಾಶ ಮಾಡಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಪಾಕಿಸ್ತಾನದಲ್ಲೂ ಕೂಡ ಆತಂಕ ಈಗ ಶುರುವಾಗಿರುವಂತದ್ದು. ಪಾಕಿಸ್ತಾನ ನಿರಂತರವಾಗಿ ಸಭೆಯನ್ನ ಮಾಡ್ತಿದೆ. ಪಾಕ್ ಪ್ರಧಾನಿ ಕೂಡ ನಿನ್ನೆ ಸಂಜೆಯಿಂದ ಅವರು ಕೂಡ ನಾಪತ್ತೆ ಆಗಿದ್ದಾರೆ. ಆಸಿಮ್ ಮುನೀರ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ, ಆತ ಕೂಡ ನಾಪತ್ತೆ ಆಗಿರ್ತಕ್ಕಂಥದ್ದು. ಪಾಕಿಸ್ತಾನದ ಸಂಸದರು ಅಂಗಲಾಚಿಸ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಈ ಯುದ್ಧವನ್ನು ನಿಲ್ಲಿಸಿ, ಈ ಯುದ್ಧದಿಂದ ನಾವು ಬಚಾವಾಗ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಇಡೀ ಪ್ರಪಂಚದಾದ್ಯಂತ ನಾವೇ ಟಾರ್ಗೆಟ್ ಆಗ್ತಾ ಇದೀವಿ, ಈ ಯುದ್ಧವನ್ನ ನಿಲ್ಲಿಸಿ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿನ ಸಂಸದರು ಸಂಸತ್ನಲ್ಲಿ ಅಂಗಲಾಚಿಸ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತೇನು ನಿನ್ನೆ ರಾತ್ರಿ ಏನು ಸಂಪೂರ್ಣವಾಗಿ ಪಾಕಿಸ್ತಾನದ ಸೈನಿಕರು ಭಾರತದ ಮೇಲೆ ಒಂದು ಕ್ಷಿಪಣಿ ದಾಳಿ, ಡ್ರೋನ್ ದಾಳಿಯನ್ನ ಮಾಡಿದ್ರು. ಇದು ಮುಖ್ಯವಾಗಿ ಹಮಾಸ್ ಶೈಲಿಯಲ್ಲಿ ಇತ್ತು ಅನ್ನುವಂಥದ್ದನ್ನ ಎಲ್ಲ ತಜ್ಞರು ಈಗ ವಿಶ್ಲೇಷಣೆ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಹಮಾಸ್ನ ಗಾಜಾದಿಂದ ಹೇಗೆ ಇಸ್ರೇಲ್ ಮೇಲೆ ನಿರಂತರವಾಗಿ ಒಂದರ ಹಿಂದೊಂತೆ 150 ಕ್ಷಿಪಣಿಗಳನ್ನ ಇಸ್ರೇಲ್ ಮೇಲೆ ಹಾರಿಬಿಟ್ಟಿದ್ರು. ಅದೇ ರೀತಿಯಾದಂತಹ ಶೈಲಿಯಲ್ಲಿ ಭಾರತದ ಜಮ್ಮು ಮೇಲೆಯೂ ಕೂಡ ಅಟ್ಯಾಕ್ ಅನ್ನ ಮಾಡಿದ್ರು ಅನ್ನುವಂತಹದನ್ನ ಈಗ ಎಲ್ಲ ತಜ್ಞರು ವಿಶ್ಲೇಷಣೆಯನ್ನ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಆ ರೀತಿಯಾಗಿ ಪಾಕಿಸ್ತಾನದ ಸೈನಿಕರು ಹಮಾಸ್ನಿಂದ ಏನಾದ್ರೂ ಟ್ರೈನಿಂಗ್ ಪಡ್ಕೊಂಡಿದ್ರ ಅನ್ನುವಂಥದ್ದು. ಯಾಕಂತಂದ್ರೆ ಪಿಒಕೆಯಲ್ಲಿ ಕಳೆದ ಕೆಲವು ತಿಂಗಳ ಹಿಂದೆ ಹಮಾಸ್ನ ನಾಯಕರುಗಳು ಪಿಒಕೆಯಲ್ಲಿ ಬಂದು ಭಾಷಣವನ್ನ ಮಾಡಿದ್ರು. ಭಾರತದ ವಿರುದ್ಧದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅಲ್ಲಿ ಉಗ್ರರಿಗೂ ಟ್ರೈನಿಂಗ್ ಕೊಟ್ಟಿದ್ರು, ಮತ್ತೆ ಸೈನಿಕರಿಗೂ ಟ್ರೈನಿಂಗ್ ಕೊಟ್ಟಿದ್ರು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಪಾಕಿಸ್ತಾನದ ಸೈನಿಕರ ಜೊತೆ ಉಗ್ರರು ಸೇರ್ಕೊಂಡು ನಿನ್ನೆ ನಿರಂತರವಾದಂತಹ ದಾಳಿ ಮಾಡಿದ್ದಾರೆ. ಅದು ಹಮಾಸ್ ಶೈಲಿಯಲ್ಲಿ ಅವರು ದಾಳಿ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಒಂದು ರೀತಿ ಸುರಿಮಳೆಯನ್ನೇ ಸುರಿಸುವಂತದ್ದು, ಏಕಾಏಕಿ ಏನು ಕ್ಷಿಪಣಿಗಳ ಸುರಿಮಳೆ, ಡ್ರೋನ್ಗಳ ಸುರಿಮಳೆಯನ್ನ ಸುರಿಸುವಂತದ್ದು. ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಅದನ್ನ ತಡೆಯೋದಕ್ಕೆ ಸಾಧ್ಯ ಆಗ್ಬಾರ್ದು, ಆ ರೀತಿಯಾದಂತಹ ಸುರಿಮಳೆಯನ್ನ ಸುರಿಸುವಂತ ಪ್ರಯತ್ನವನ್ನ ಪಾಕಿಸ್ತಾನ ಸೈನಿಕರು ಮಾಡಿದ್ದಾರೆ. ಅದು ಹಮಾಸ್ ಶೈಲಿಯಲ್ಲಿ ಇತ್ತು ಅನ್ನುವಂಥದ್ದು ನಿನ್ನೆ ಎಲ್ಲ ಚರ್ಚೆ ಆಗ್ತಿರುವಂತಹದ್ದು. ಮುಖ್ಯವಾಗಿ ಅವೆಲ್ಲವನ್ನು ಕೂಡ ಡ್ರೋನ್ ಆಗಿರ್ಬೋದು, ಜೊತೆಗೆ ಮಿಸೈಲ್ ಗಳನ್ನಾಗಿರ್ಬೋದು, ಎಲ್ಲವನ್ನು ಕೂಡ ಹೊಡೆದುಡಿಸುವಲ್ಲಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್, ರಕ್ಷಾ ಕವಚ ಯಶಸ್ವಿ ಆಗಿರುವಂತಹದ್ದು. ಎಲ್ಲೂ ಕೂಡ ಮೇಜರ್ ಹಾನಿ ಆಗಿಲ್ಲ ಅನ್ನುವಂಥದ್ದನ್ನ ಭಾರತದ
ಸೈನ್ಯ ಹೇಳ್ತಿರುವಂತಹದ್ದು. ಮುಖ್ಯವಾಗಿ ಇನ್ನೇನು ಇವತ್ತು ಕೆಲವೇ ಗಂಟೆಗಳಲ್ಲಿ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಅದರಲ್ಲಿ ಮಿಲಿಟರಿ ಅಧಿಕಾರಿಗಳು ಕೂಡ ಇರ್ತಾರೆ. ಅವರು ಕೂಡ ಈ ಒಂದು ಏನು ನಿನ್ನೆ ಪಾಕ್ ಅಪ್ರಚೋದಿತ ದಾಳಿಯನ್ನ ಮಾಡಿದೆ, ಕದನ ವಿರಾಮವನ್ನು ಉಲ್ಲಂಘಿಸಿದೆ, ಇದ್ರ ಬಗ್ಗೆ ಏನೇನಾಗಿದೆ, ಭಾರತದಲ್ಲಿ ಏನಾಗಿದೆ, ಮತ್ತೆ ಪಾಕಿಸ್ತಾನಕ್ಕೆ ಯಾವ ರೀತಿಯಾದ ಒಂದು ತಿರುಗೇಟನ್ನ ಕೊಟ್ಟಿದ್ವಿ, ಎಲ್ಲ ಮಾಹಿತಿಯನ್ನು ಕೂಡ ವಿದೇಶಾಂಗ ಸಚಿವಾಲಯದ ಸುದ್ದಿಗೋಷ್ಠಿ ವೇಳೆ ಕೊಡಲಿದ್ದಾರೆ.